ಇಂದಿನಿಂದ ಗ್ರೇಟರ್ ಬೆಂಗಳೂರು ವೈಭವ ಬಿಬಿಎಂಪಿ ಬದಲು ಗ್ರೇಟರ್ ಬೆಂಗಳೂರಾಗಿ ಅದನ್ನು ವಿಭಜನೆ ಮಾಡೋ ಕೆಲಸ ಅಂತೂ ಆಯಿತು. ಆದರೆ ಆರಂಭದಲ್ಲೇ ಗ್ರೇಟರ್ ಬೆಂಗಳೂರು ಹೆಸರಿಗೆ ಅಪಸ್ವರ ಕೇಳಿಬಂದಿದೆ. ಮತ್ತು ಆಡಳಿತ ಹೇಗಿರುತ್ತೆ ಗ್ರೇಟರ್ ಬೆಂಗಳೂರಿನಲ್ಲಿ, ಯಾವ್ಯಾವ ರೀತಿ ಹಂಚಿಕೆ ಆಗಿರುತ್ತೆ ಹುದ್ದೆಗಳು, ಬನ್ನಿ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ಇವತ್ತಿನಿಂದ ಗ್ರೇಟರ್ ಬೆಂಗಳೂರು ವೈಭವ. 5 ಪಾಲಿಕೆಗಳ ಆಡಳಿತ ಇವತ್ತಿನಿಂದ ಶುರು. ಗ್ರೇಟರ್ ಬೆಂಗಳೂರು ಆಂಗ್ಲ ಪದಕ್ಕೂ ಆರಂಭದಲ್ಲೇ ವಿಘ್ನ. ಹೆಸರು ಬದಲಾವಣೆಗೆ ಮುಖ್ಯ ಆಯುಕ್ತರ ಚಿಂತನೆ. ಬೆಂಗಳೂರು ಬೆಳೀತಾ ಇರುವ ನಗರ, ಒಂದೇ ಸಂಸ್ಥೆಯಿಂದ ನಿರ್ವಹಣೆ ಕಷ್ಟ ಅಂತೇಳಿ ಸರ್ಕಾರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಮಾಡಿ 5 ಪಾಲಿಕೆಗಳಾಗಿ ವಿಂಗಡಿಸಿ ಆಡಳಿತವನ್ನು ನಡೆಸುವುದಕ್ಕೆ ಆದೇಶ ಕೂಡ ಕೊಟ್ಟಿತ್ತು. ಇದರಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಡಳಿತ ಜಾರಿಯಾಗ್ತಿದೆ. ಈ ಹಿಂದೆ ಬಿಬಿಎಂಪಿ ಜಾರಿಯಲ್ಲಿತ್ತು, ಆದರೆ ಇನ್ಮುಂದೆ ಗ್ರೇಟರ್ ಬೆಂಗಳೂರು ಆಡಳಿತ ಜಾರಿಯಲ್ಲಿರುತ್ತೆ. 5 ಪಾಲಿಕೆಗಳನ್ನು ವಿಂಗಡಿಸಿ ಆಡಳಿತ ಮಾಡಲಾಗ್ತಿದೆ. ಈಗಾಗಲೇ 5 ಪಾಲಿಕೆಗಳಿಗೆ 10 ಕಚೇರಿಯನ್ನು ಕೂಡ ಗುರುತು ಮಾಡಲಾಗಿದೆ. ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿ 5 ಪಾಲಿಕೆಗಳನ್ನು 2 ಕಚೇರಿಗಳನ್ನು ಗುರುತು ಮಾಡಲಾಗಿದೆ. ಎಲ್ಲೆಲ್ಲಿ ಕಚೇರಿಗಳನ್ನು ಗುರುತು ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಾರ್ಪೊರೇಷನ್ ಸರ್ಕಲ್ ಕೇಂದ್ರ ಕಚೇರಿ, ಮುಖ್ಯ ಕಟ್ಟಡ ಅನೆಕ್ಸ್ 1, ಅನೆಕ್ಸ್ 2. ಬೆಂಗಳೂರು ನಗರ ಕೇಂದ್ರ ನಗರ ಪಾಲಿಕೆ, ಹಾಲಿ ಪೂರ್ವ ವಲಯ ಕಚೇರಿ, ಕೇಂದ್ರ ಕಚೇರಿ ಅನೆಕ್ಸ್ ಕಟ್ಟಡ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ಮಹದೇವಪುರ ವಲಯ ಕಚೇರಿ, ಕೆಆರ್ ಪುರಂ ಕಚೇರಿ. ಪಶ್ಚಿಮ ವಲಯದ ನಗರ ಪಾಲಿಕೆ ಆರ್ಆರ್ ನಗರ ವಲಯ ಕಚೇರಿ, ಹಾಲಿ ಪಾಲಿಕೆ ಸೌಧಚಂದ್ರ ಲೇಔಟ್. ಬೆಂಗಳೂರು ಉತ್ತರ ನಗರ ಪಾಲಿಕೆ ಹಾಲಿ ಯಲಹಂಕ ವಲಯ ಕಚೇರಿ, ಹಾಲಿ ದಾಸರಹಳ್ಳಿ ವಲಯ ಕಚೇರಿ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಹಾಲಿ ದಕ್ಷಿಣ ವಲಯ ಕಚೇರಿ, ಹಾಲಿ ಬೊಮ್ಮನಹಳ್ಳಿ ವಲಯ ಕಚೇರಿ. ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ 15 IAS, 20ಕ್ಕೂ ಹೆಚ್ಚು KS ಮತ್ತು 2 IPS ಅಧಿಕಾರಿಗಳ ಹುದ್ದೆಯನ್ನು ರಚನೆ ಮಾಡಲಾಗಿದೆ. 5 ಪಾಲಿಕೆಗಳಿಗೂ ಕೂಡ 28 ವಿಧಾನಸಭಾ ಕ್ಷೇತ್ರಗಳನ್ನು ಹಂಚಿಕೆ ಮಾಡಲಾಗಿದೆ. ಯಾವ್ಯಾವ ಪಾಲಿಕೆಗೆ ಎಷ್ಟೆಷ್ಟು ವಿಧಾನಸಭಾ ಕ್ಷೇತ್ರ ಹಂಚಿಕೆಯಾಗಿದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಗೆ 10 ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಕೇಂದ್ರ ನಗರ ಪಾಲಿಕೆಗೆ 7 ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಪೂರ್ವ ನಗರ ಪಾಲಿಕೆಗೆ 2 ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಉತ್ತರ ನಗರ ಪಾಲಿಕೆಗೆ 7 ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಗೆ 8 ವಿಧಾನಸಭಾ ಕ್ಷೇತ್ರ. ಇನ್ನು ಗ್ರೇಟರ್ ಬೆಂಗಳೂರು ಎಂಬುದು ಆಂಗ್ಲ ಪದವ ಅಥವಾ ಕನ್ನಡ ಪದವ ಎಂಬ ಪ್ರಶ್ನೆ ಎದ್ದಿತ್ತು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸದನದಲ್ಲಿಯೇ DK ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಿದ್ರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಬದಲು ಬೃಹತ್ ಬೆಂಗಳೂರು ಪ್ರಾಧಿಕಾರ ಅಂತೇಳಿ ಮಾಡಿ ಅಂತ ಒತ್ತಾಯ ಎದ್ದಿದೆ. GBA ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಹೆಸರು ಬದಲಾವಣೆಯ ವಿಚಾರವನ್ನು ಪ್ರಾಧಿಕಾರದ ಸಮಿತಿ ಗಮನಕ್ಕೆ ತರುವುದಕ್ಕೆ ಮುಂದಾಗಿದ್ದಾರೆ. ಯಾವ ತೀರ್ಮಾನ ಈಗ ಸದ್ಯಕ್ಕೆ ಸರ್ಕಾರಿನ ಅಧಿಸೂಚನೆ ಬರ್ತಲ್ಲ, ಆ ಅಧಿಸೂಚನೆ ಪ್ರಕಾರನೇ ಕ್ರಮ ತಗೊಳ್ಳೋದು. ಏನಾದರೂ ಬದಲಾವಣೆ ಮಾಡಬೇಕಾದ್ರೆ ಯಾವ ಸಭೆ ಇದೆ ಆ ಸಭೆಯಲ್ಲಿ ಖಂಡಿತ ತೀರ್ಮಾನ ಮಾಡ್ತಾರೆ. ಮಹಾನಗರ ಪಾಲಿಕೆ ಏನು ರಚನೆ ಆಗುತ್ತದೆ ಅದರ ಆಧಾರದ ಮೇಲೆ ಸಂಬಂಧಪಟ್ಟವರಿಗೆ ಕಚೇರಿ ಏನಿರ್ತದೆ ಅದನ್ನು ಈಗಾಗಲೇ ನಾವು ಜಾರಿಗೆ ಬರಲಿಕ್ಕೆ ನಾವು ಒಂದು ಪೂರ್ವಭಾವಿಯಾಗಿ ಕ್ರಮ ತಗೊಂಡಿದ್ದೀವಿ. ಆದೇಶ ಬಂದ ತಕ್ಷಣ ಅವರು ಸಂಬಂಧಪಟ್ಟವರು ತಮ್ಮ ಕಾರ್ಪೊರೇಷನ್ ಅಥವಾ ಮಹಾನಗರ ಪಾಲಿಕೆನಲ್ಲಿ ಅವರು CTC ಎಲ್ಲ ಸೈನ್ ಮಾಡಿಬಿಡ್ತಾರೆ. ಒಟ್ಟಾರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಡಳಿತ ಇವತ್ತಿನಿಂದ ಜಾರಿಯಾಗ್ತಾ ಇದ್ದು 5 ಪಾಲಿಕೆಗಳ ಆಡಳಿತ ಹೇಗಿರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.